ಹೋದ ವರ್ಷ ನೀನು ಮಾಡಿದ ನಾಟಕದ ಹೆಸರೇನಪ್ಪ? ಅದು ನೆನಪಿಲ್ಲ. ಇದು ಆಕ್ಚುಲಿ ಚೆನ್ನಾಗಿರೋದು. ಎಷ್ಟು ಗಂಟೆಯಿಂದ ನಿಂತಿದ್ದೀರಿ ಅಣ್ಣ? ನಾವು ಒಂದು 7 ಗಂಟೆಯಿಂದ ನಿಂತಿದ್ದೀವಿ ನೈಟು, ನಿನ್ನೆ ಸಂಜೆ. ನಿನ್ನೆ ರಾತ್ರಿ 7 ಗಂಟೆಯಿಂದ. ಅದು CBSE ಸ್ಕೂಲ್ ಸ್ಟಾರ್ಟ್ ಆಗಿದೆ. ಆದರೂ ಒಂದು ತಿಂಗಳು ಏನಾದರೂ ಮಾಡಿ ರಜೆ ಹಾಕ್ಸಿದ್ರು ಪರವಾಗಿಲ್ಲ, ಇಲ್ಲಿಗೆ ಸೇರಿಸ್ಬೇಕು, ಸ್ಕೂಲ್ಗಿಂತ ಕಲಿಯೋದು ಎಕ್ಸ್ಟ್ರಾ ಇಲ್ಲಿರುತ್ತಲ್ಲ ಅಂದ್ಬಿಟ್ಟು. ಏನನ್ನಿಸ್ತಿದೆ? ತುಂಬ ಖುಷಿ ಆಗುತ್ತೆ. ಆಮೇಲೆ ಅಷ್ಟೇ. ಇದು ಆಕ್ಚುಲಿ ಚೆನ್ನಾಗಿರೋದು. ಎಲ್ಲ ಅಭಿಮಾನಿ ದೇವರುಗಳಿಗೂ ನಮಸ್ಕಾರ. ನಾನು ನಿಮ್ಮ ಕಲಾಚಂದನ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ರಂಗಾಯಣದಲ್ಲಿ ಚಿನ್ನರ ಮೇಳಕ್ಕೆ ಅಪ್ಲಿಕೇಶನ್ ಕೊಡ್ತಾ ಇದ್ದಾರೆ. ಆ ಅಪ್ಲಿಕೇಶನ್ ತಗೊಳ್ಳೋಕೆ ಜನ ನಿನ್ನೆ ಸಂಜೆ 5 ಗಂಟೆಯಿಂದ ಕ್ಯೂ ನಿಂತ್ಕೊಂಡಿದ್ದಾರೆ. ಆ ಮೊದಲನೇ ಅಪ್ಲಿಕೇಶನ್ ತಗೊಳ್ತಿರೋ ವ್ಯಕ್ತಿನ ಇವತ್ತು ನಾನು ಹುಡುಕಿ ಮಾತಾಡಿಸ್ಬೇಕು. ಮತ್ತೆ ಸುಮಾರು ಜನರನ್ನ ಕೇಳಬೇಕು, ಏನಕ್ಕೆ ರಂಗಾಯಣಕ್ಕೆ ನೀವು ನಿಮ್ಮ ಮಕ್ಕಳನ್ನ ಸೇರಿಸ್ಬೇಕು ಅಂತ ಆತುರ ಪಡ್ತಾ ಇದ್ದೀರಾ? ಆಮೇಲೆ ಇಷ್ಟೊಂದು ಜನ ಎಲ್ಲಿ ಸೇರ್ತಾರೋ ಅಲ್ಲಿ ಜಾತ್ರೆ ಆ ಥರ ಆಗಿದೆಯಾ? ಎಲ್ಲ ಪೇರೆಂಟ್ಸ್ಗಳು ರಂಗಾಯಣದ ಬಗ್ಗೆ ತಿಳ್ಕೊಂಡು ಅವ್ರ ಮಕ್ಕಳನ್ನ ರಂಗಾಯಣಕ್ಕೆ ಸೇರಿಸ್ಬೇಕಂತ ಬಂದಿದ್ದಾರಾ, ಇಲ್ಲ ಜನ ಮರಳು ಜಾತ್ರೆ ಮರಳು ಎಲ್ಲರೂ ಸೇರಿಸ್ತಾ ಇದ್ದಾರೆ ಅಂತ ಅವರು ಕೂಡ ಸೇರ್ಸಕ್ಕೆ ಬಂದಿದ್ದಾರಾ, ಇಲ್ಲ ಅವರು ಮಕ್ಕಳು ಕೂಡ ರಂಗಾಯಣದಲ್ಲಿ ಇದ್ದರೆ ಏನಾರು ಒಂದು ಕಲಿಬೋದು, ಅವ್ರ ಮನಸ್ಸಿನೊಳಗೆ ಏನಿದೆ ಅನ್ನೋದನ್ನು ನಾನು ಕೇಳಬೇಕು ಇವಾಗ. ಸರ್, ಎಷ್ಟು ಗಂಟೆಯಿಂದ ನಿಂತಿದ್ದೀರಾ ಈಗ? ನಾವು ನಿನ್ನೆ ಸಂಜೆ 7 ಗಂಟೆಯಿಂದ ಬರ್ಕೊಳಕ್ಕೆ ಶುರು ಮಾಡಿದ್ರು ಹೆಸರು. ಅವಾಗ್ಲಿಂದನೂ ಇಲ್ಲೇ ಇದ್ದೀವಿ. ಅರ್ಧ ಗಂಟೆ 1 ಅವರ್ಗೆ ಅಟೆಂಡೆನ್ಸ್ ಆಗ್ತಾ ಇದ್ರು. ಆಗ ಇಲ್ದಿರೋರಿಗೆ ಏನ್ ಮಾಡೋರು, ನಾವು ಮುಂದೆ ಹೋಗ್ತಾ ಇದ್ವಿ, ಹಿಂದೆ ಇರೋರು ಹಿಂದೆ ಹೋಗ್ತಾ ಇದ್ರು, ಬರ್ದೇ ಇರೋರು ಅಟೆಂಡೆನ್ಸ್ ಹಾಕಿಲ್ಲ ಅಂದ್ರೆ ಅವ್ರು ಹಿಂದೆ ಹೋಗೋರು. ಸಂಜೆ 7 ಗಂಟೆಯಿಂದ ಬೆಳಗಿನ ಜಾವ 10-11 ಗಂಟೆ ಆಗುತ್ತೆ ಇವಾಗ ಕೊಡೋದಕ್ಕೆ. ಅಲ್ಲಿ ತನಕನೂ ಇಲ್ಲೇ ಇದ್ದೀವಿ. ತುಂಬಾ ಡಿಮ್ಯಾಂಡ್ ಇದೆ. ನೋಡ್ಬೇಕು ಮಕ್ಕಳಿಗೆ ಹೆಂಗೆ ಹೇಳ್ಕೊಡ್ತಾರೆ, ಏನು ಕುತೂಹಲ ಇದೆ. ಇವರು ವಿಷ್ಣು ಅಂತ ಹೇಳ್ಬಿಟ್ಟು, ಇವ್ರದ್ದು ಇವತ್ತು ಮೊದಲನೇ ನಂಬರ್ ಇರೋದೇ ಇವ್ರದ್ದು ರಂಗಾಯಣ ಅಪ್ಲಿಕೇಶನ್ ಚಿನ್ನರ ಮೇಳದ್ದು. ಸರ್, ಎಷ್ಟು ಗಂಟೆಯಿಂದ ಬಂದು ನಿಂತ್ಕೊಂಡ್ರಿ? ಸಂಜೆ 5:30. 5:30? 5:30ಗೆ ಬಂದು ಅಟೆಂಡೆನ್ಸ್ ಕೊಟ್ರಾ? ಅವರೇ ಸ್ಟಾರ್ಟಿಂಗ್ ಅವರೇ ಬರ್ತಿದ್ದೆ. ಅವರು ಪೇಪರ್ ತಗೊಂಡು ಫಸ್ಟ್ ಹೆಸರು ಬರ್ದು ಇವರು. ಸೂಪರ್ ಸರ್, ಕರೆಕ್ಟ್ ಸರ್, ಕರೆಕ್ಟಾಗಿ ಮಾಡಿದ್ದೀರಿ. ಇವರೇ ಬೇಸ್. ಮೇಡಮ್, ಎಷ್ಟು ಗಂಟೆಯಿಂದ ಬಂದಿದ್ದೀರಿ? 7 7ಇಂದನಾ? 7 o'clock. ಹೌದಾ? ನಿಮ್ಮ ಮುಂದೆ ಮಗುನಾ? 2 ಮಗು ಇದೆ, 1 ಮಗು ಸೇರಿಸ್ತಾ ಇದ್ದೀನಿ. ಹೌದು. ಎಷ್ಟು ವರ್ಷ ಮೇಡಮ್? ಅವಳಿಗೆ 10 years. ಹೌದು. ಏನಕ್ಕೆ ರಂಗಾಯಣಕ್ಕೆ ಸೇರಿಸ್ಬೇಕು ಅಂತ? ಇಲ್ಲಿ ಲಾಸ್ಟ್ ಇಯರ್ ಸೇರಿಸಿದ್ದೆ ನಾನು, ಇದು 2nd year. ಹೌದಾ? ಲಾಸ್ಟ್ ಟೈಮ್ ಇದೇ ರೀತಿ ಕ್ಯೂ ಅಲ್ಲಿ ನಿಂತ್ಕೊಂಡು ನಮ್ಮ ಅಕ್ಕ ನಿಂತಿದ್ರು ಕ್ಯೂ ಅಲ್ಲಿ. ಅದು ಇವಾಗ 8 o'clock ಇಂದ ಕ್ಯೂ ಅಲ್ಲಿ ನಿಂತಿದ್ರು. ಮೇಡಮ್, ನೀವು? ನಾವು ಅದ್ರ ಪ್ರಕಾರನೇ ಜೊತೆಲೇ ಬಂದಿದ್ದೇನೆ, ಫಸ್ಟ್ ಟೈಮ್ ಬಂದಿದ್ದೀವಿ. ಹೌದಾ? ನೀವು 3 ಜನ ಫ್ರೆಂಡ್ಸಾ? ನಾನು ಅವ್ರ ರಿಲೇಟಿವ್ಸ್, ಇವ್ರ ಫ್ರೆಂಡ್. ಹೌದಾ? ನಾವು ಲಾಸ್ಟ್ ಟೈಮ್ ಸೇರಿಸಿದ್ವಿ, ಇವರಿಗೆ ಹೇಳಿದ್ರೆ ಇವರು ಬಂದಿದ್ದಾರೆ. ನೀವು ಪ್ರತಿ ವರ್ಷ ರಂಗಾಯಣಕ್ಕೆ ಸೇರ್ಸದಾ? ಇಲ್ಲ, ಹೋದ ವರ್ಷದಿಂದ 7 years ಆಗ್ಬೇಕು ಸೇರಿಸ್ತೀವಿ. ಅಂದ್ರೆ ನಮ್ಮ ಮನೇಲಿ ಅವ್ರ ಅಕ್ಕ ಇದ್ದಾರೆ, ಅವ್ರ ಮಕ್ಕಳು ಮಾಡ್ತಾ ಇದ್ರು, ಅವ್ರು 7 years ಮಾಡಿದ್ರು. ಅವ್ರು ನೋಡಿ ಇಷ್ಟ ಆಗಿ ನಾವು ಸೇರಿಸ್ತಾ ಇದ್ವಿ. ಓಕೆ, ಥ್ಯಾಂಕ್ ಯು ಮೇಡಮ್. ಲಾಗ್ ನಮ್ಮ ಸ್ನೇಹಿತರ ಮಗನಿಗೆ. ನೀವು ನಿಮ್ಮ ಫ್ರೆಂಡ್ ಮಗನಿಗೆ ತಗೊಳಕ್ಕೆ ಬಂದಿದ್ದೀರಾ? ಸಮರ್ಥ್ ಮನೀಶ್, 13 ವರ್ಷ. 13 ವರ್ಷನಾ? ಜೋರಾಗಿ ಹೇಳಿ. ಮೈಸೂರು ಸಾಂಸ್ಕೃತಿಕ ನಗರಿ ತುಂಬ ಇಷ್ಟಪಟ್ಟಿದ್ದಾರೆ. ಅವರು ಬೆಂಗಳೂರವರು. ಇಲ್ಲೇ ಮಾಡಬೇಕು ಅಂತ ಕಳೆದ 4 ವರ್ಷಗಳಿಂದ ಇಲ್ಲೇ ಸೇರಿಸ್ತಾ ಇದ್ದಾರೆ. ಅವ್ರು ಬೆಂಗಳೂರಿಂದ ಬರೋದ ಹುಡುಗ? ಬೆಂಗಳೂರಿಂದ ಇಲ್ಲಿ ರಂಗಾಯಣಕ್ಕೆ ಬಂದು ಕ್ಯಾಂಪ್ ಮುಗಿಸ್ಕೊಂಡು ಹೋಗೋದಾ? ಅದಕ್ಕೆ ಇಲ್ಲಿ ಇರ್ತಾರೆ 2 months. ಹಾಗಾಗಿ ಇಲ್ಲಿ ವಾತಾವರಣ ಹೋಗಿದೆ, ನೆಂಟರ ಮನೆ ಇದೆ. ಸೊ ಹಾಗಾಗಿ ಇಲ್ಲಿದ್ದು ಮುಗಿಸ್ಕೊಂಡು ಹೋಗ್ತಾರೆ. ಹೌದಾ? ಎಷ್ಟನೇ ಕ್ಲಾಸ್ ಹುಡುಗ? 13 years, 6th or 7th. ಓಕೆ, ಏನಂತೀರಿ? ನೀವು ಹೇಳಿ, ನಾವು ಯಾಕೆ ಸೇರಿಸ್ಬೇಕು ಅಂತ. ಅದನ್ನ ನಾನು ಕೇಳ್ತಿರೋದು, ಯಾಕೆ ಸೇರಿಸ್ತೀರಿ ನೀವು ಇಲ್ಲಿಗೆ ಅಂತ ಅದನ್ನ ಹೇಳಿ. ಇಲ್ಲಿ ನಾನು ಚಿಕ್ಕವಳಿದ್ದಾಗ ಇಲ್ಲಿ ಸೇರಿದ್ದೆ. ಹೌದಾ? ಇಲ್ಲಿ ಹೊಸದಾಗಿ ಶುರು ಆದಾಗ ನಾನು ಇಲ್ಲಿದ್ದು ಸ್ಟೂಡೆಂಟ್. ಸೊ ನಾನು ಕಲ್ತಿದ್ದು ನನ್ನ ಮಕ್ಕಳು ಕಲೀಲಿ ಅಂತ ಸೇರಿಸ್ತಾ ಇದ್ದೀನಿ. ಹೌದಾ ಮೇಡಮ್? ಮೇಡಮ್, ಎಷ್ಟು ವರ್ಷ ನೀವು ಅಂದರೆ ಯಾವ ಇಸ್ಪಿಲಿ ಸೇರ್ಕೊಂಡಿದ್ದು? ಇಲ್ಲಿ ಹೊಸದಾಗ ಅವಾಗಿನ ಶುರು ಆಗಿತ್ತು. ಮೇ ಬಿ 97-2000. ಕರೆಕ್ಟ್. 1996ರಲ್ಲಿ ಫಸ್ಟು ನಮ್ಮ ಮೈಮ್ ರಮೇಶ್ ಸರ್ ಇದನ್ನ ಶುರು ಮಾಡಿದ್ರು, ಚಿನ್ನರ ಮೇಳನ. ಅವತ್ತಿನಿಂದ ಇವತ್ತಿನವರೆಗೂ ಫುಲ್ ಎಲ್ಲ ನಡೀತಾ ಬಂದಿದೆ, ಇದೇ ವರ್ಷನೂ. ಆವಾಗ ನಮಗೆ ನಾಟಕ ಕಲೆ ಜೊತೆಗೆ ಕೆಸಗತ್ತೆ ಓಟ, ಮುಖವಾಡ ಮಾಡೋದು, ಆಮೇಲೆ ಪಾಟ್ರಿ, ಅದನ್ನ ಈ ಸಲ ಅದನ್ನೆಲ್ಲ ಮಾಡ್ಕೊಡ್ತೀವಿ, ಅದನ್ನೆಲ್ಲ ಮಾಡಿಸ್ತೀವಿ ಈಗಲೂ. ಆಮೇಲೆ ಅಲ್ಲಿ ಅದು
ಓಪನ್ ಏರ್ ಥಿಯೇಟರಲ್ಲಿ ಹಾಂ ಹಾಂ ವನರಂಗ ಅಲ್ಲಿ ನಮಗೆಲ್ಲ ಕೊನೆ ಒಂದು ವಾರ ನಾಟಕ ಮಾಡಿಸ್ತಾ ಇದ್ರು ಎಲ್ಲರ ಮುಂದೆ. ಅಲ್ಲಿ ಮೈಕ್ ಇಲ್ಲದೆ ಮಾತಾಡೋದು, ಅಷ್ಟು 500 ಜನ ಎತ್ತಿ ಅವ್ರ ಮುಂದೆ ಮಾತಾಡೋದೆಲ್ಲ ಅದೊಂದು ರೀತಿ ಧೈರ್ಯ ತಂದುಕೊಡ್ತು. ಹೌದಾ? ಅವಾಗ ನಿಮ್ಗೆ ಖುಷಿಯಾಗಿದ್ದಕ್ಕೆ ಇವಾಗ ನಿಮ್ಮ ಮಗುನ ಸೇರಿಸ್ಬೇಕಂತ ಬಂದಿದ್ದೀರಿ. ಕೆಸರುಗದ್ದೆ ಓಟ್ ಕಂಡಿದ್ದೀರಿ ಸರ್ ಫಸ್ಟ್ ನಮ್ಮ ತಂದೆ ಬಂದು ಕಾಯ್ತಾ ಇದ್ರು 4:30 5 o'clock-ಇಂದ. ಅದಾದ್ಮೇಲಿಂದ ಇವಾಗ ನಾನು 7 ಗಂಟೆಯಿಂದ ನಾನು ಕಾಯ್ತಾ ಇದ್ದೀನಿ. ಹೌದಾ? ಅವ್ರ ಮನೆ ಕಳ್ಸಿದ್ರಾ? ಅವ್ರು ಬೆಳಗಾನ ನಿದ್ಗೆಟ್ಟವ್ರೆ ಪಾಪ. ಹಾಂ, ಏನಾದ್ರು ಮಾಡ್ಬೇಕಲ್ಲ ಮಕ್ಳಿಗೋಸ್ಕರ. ಮತ್ತೆ ಓ, ಆದರೂ ಬೆಳಗ್ಗೆನೆಲ್ಲ ನಿದ್ದೆಗೆಟ್ಟು ಶ್ರಮ ಪಟ್ಟು ರಾತ್ರಿಯಿಂದ ಕಾಯ್ತಾ ಇದಾರಲ್ಲ ಸರ್, ಹಾಂ ಹಾಂ, ರಾತ್ರಿಯಿಂದ ಕಾಯ್ತಾ ಇದ್ದಾರೆ. ಅವ್ರಿಗಿಂತ ನಮ್ದೇನಿಲ್ಲ ಅಲ್ಲ. ಅದು ಸರಿನೇ ಕಮ್ಮಿ. ಏನಂತೀರಿ, ಇಷ್ಟೊಂದು ಸ್ಮೈಲ್ ಮಾಡ್ತಾ ಇದ್ದೀರಲ್ಲ? ರಾತ್ರಿ ಎಲ್ಲ ಚೆನ್ನಾಗಿ ನಿದ್ದೆ ಮಾಡಿದ್ರಾ? ಎಲ್ಲಿ ಸರ್ 4:30ಗೆ ಬಂದು ಕಾಯ್ಕೊಂಡಿದ್ದೀವಿ. ಬೆಳಿಗ್ಗೆ 4:30ಗಾ? ಇಲ್ಲ ನೆನ್ನೆ 4:30ಗಾ? ಇಲ್ಲ 4:30ಗೆ. ಬೆಳಿಗ್ಗೆ 4:30ನಾ? ಎಷ್ಟು ಜನ ಇದ್ರು ಸರ್ ನೀವು ಬಂದಾಗ? ನಾನು ಬಂದಾಗ ನಂದು 216 ನಂದು 216 ಕಂಪ್ಲೀಟ್ ಆಗಿ 216 ಜನ. 216 ಜನ ಇದ್ರು. 16ನೇದೇ ನಂದು ಸರ್. ಹೌದಾ? ಅಷ್ಟೊತ್ತಿಂದ ಕಾಯ್ತಾ ಕೂತ್ಕೊಂಡಿದ್ದೀವಿ. ಸರಿ ಸರಿ. ನಿಮ್ಮ ಮಗನೇನಾ? ಮಗಳಿಗೆ ಸರ್. ಮಗಳಿಗಾ? ಜೋಷ್ಟಿಕಾ ಅಂತ ಹಾಂ ಹಾಂ. ಮಗಳಿಗೆ. ಎಷ್ಟು ವರ್ಷ? ಏನಕ್ಕೆ ಸೇರಿಸ್ತಾ ಇದ್ದೀನಿ ಅಂತಂದ್ರೆ ಮನೆಯಲ್ಲಿ ತುಂಬಾ ಆಕ್ಟಿವ್ ಆಗಿರ್ತಾಳೆ. ಹೊರಗಡೆ ಬಂದ್ಬಿಟ್ರೆ ಯಾರ ಹತ್ರನೂ ಮಾತಾಡೋದಿಲ್ಲ. ಎಲ್ಲಾರು ಸ್ವಲ್ಪ ಮಿಂಗಲ್ ಆಗ್ಲಿ ಅಂತಂದ್ಬಿಟ್ಟು ಇಲ್ಲಿಗೆ ಜಾಯ್ನ್ ಮಾಡೋಣ ಅಂತಂದ್ಬಿಟ್ಟು ಬಂದಿದ್ವಿ. ಅಲ್ಲೇ ಸೇರಿಸ್ಬೋದಾಯ್ತು ಮನೆ ಹತ್ರನೇ. ಅಲ್ಲೊಂದು 20 ಜನ ಇರ್ತಾರೆ, ಇಲ್ಲಾರು ತುಂಬ ಜನ ಇರ್ತಾರಲ್ಲ, ಸ್ವಲ್ಪ ಚೇಂಜಸ್ ಆಗಲಿ ಅವಳಲ್ಲೂ ಅಂತಂದ್ಬಿಟ್ಟು ಸೇರಿಸೋಣ ಅಂದ್ಕೊಂಡು ಬಂದಿದ್ದೀನಿ ಇಲ್ಲಿಗೆ. ಹಾಗೆ ಹೇಳಿದ್ದಾರೆ. 4 o'clock ಇವತ್ತು ಬೆಳಗಿನ 4 o'clock. ನಿಮ್ಮ ಮಗು ಹೆಸರು ಸರ್? ದತಿನ್ ಅಂತ ಹುಡುಗ. ಎಷ್ಟು ವರ್ಷ ಸರ್? 8 ಕಂಪ್ಲೀಟ್ ಆಗಿದೆ. 8 ಕಂಪ್ಲೀಟ್ ಆಯಿತಾ? ಏನಕ್ಕೆ ಸರ್ ರಂಗಾಯಣಿಕೆ ಸೇರಿಸ್ಬೇಕು ಅಂತ? ಇದು ಸ್ಟೇಜ್ ಫಿಯರ್ ಎಲ್ಲ ಹೋಗುತ್ತೆ ಅಂತ. ಹಾಂ ಹಾಂ. ಅಲ್ಲ, ಬೇರೆ ಕಡೆ ಸುಮಾರು ಜನ ಸಮರ್ ಕ್ಯಾಂಪ್ ಮಾಡ್ತಿರ್ತಾರೆ, ಆದರೂ ಕೂಡ ಏನಕ್ಕೆ ರಂಗಾಯಣಕ್ಕೆ ಇಷ್ಟೊತ್ತು ಗಂಟೆ ಕಾಯ್ಕೊಂಡು? ಇಲ್ಲಿ ಬೆಸ್ಟ್ ಇದೆ ಅಂತ. ಹಾಂ, ಬೆಸ್ಟ್ ಚೆನ್ನಾಗಿ ಹೇಳ್ಕೊಡ್ತಾರೆ. ಅಲ್ಲ, ಇದೇ ಫಸ್ಟ್ ಟೈಮಾ ಇಲ್ಲ ಸುಮಾರು ಸಲ ಸೇರಿಸಿದ್ದೀರಾ? ಇದೇ ಫಸ್ಟ್ ಟೈಮಾ? ಬೆಸ್ಟ್ ಇರುತ್ತೆ ಅಂತ ಹೆಂಗೆ ತಿಳ್ಕೊಂಡ್ರಿ? ಎಲ್ಲ ಕಡೆ ಹೇಳ್ತಾರಲ್ಲ. ಹಾಂ ಹಾಂ. ನಡೀತಾ ಇದೆ ಅಂತ. ಎಲ್ಲರ ಕಡೆ ಹೇಳಿದ್ದು ಕೇಳ್ಬಿಟ್ಟು ನೀವು ಚೆನ್ನಾಗಿರುತ್ತೆ ಬೆಸ್ಟು ಅಂತ ಅಂದ್ಬಿಟ್ಟು ಜಾಯ್ನ್ ಮಾಡ್ತಾಯಿದ್ದೀರಿ. ಥ್ಯಾಂಕ್ ಯು. ಮುಂದಿನ ದಯವಿಟ್ಟು ನನಗೆ ಮಾತೇ ಕರೆಕ್ಟಾಗಿ ಬರಲ್ಲ ಸರ್, ಟ್ರೈ ಮಾಡಿ ಮೇಡಮ್. ಏನಿಲ್ಲ, ಏನು ಬೇಡ ಸರ್ ಪ್ಲೀಸ್. ಇವರೇ ಮೇಡಮ್. ಅವ್ರ ಹತ್ರ ಮಾಡ್ತಿಲ್ಲ ಮೇಡಮ್. ತುಂಬ ಬ್ರೈಟ್ ಆಗಿದೆ ಮೇಡಮ್ ನಿಮ್ಮದು ಮುಖ. ರಾತ್ರಿ ಎಲ್ಲ ಚೆನ್ನಾಗಿ ಒಳ್ಳೆ ನಿದ್ದೆ ಮಾಡಿದ್ದೀರಾ? ಇಲ್ಲ ಸರ್, ಅಲ್ಲಿ ಮಾರ್ನಿಂಗ್ 4 o'clock-ಗೆ ಬಂದಿರೋದು. ಓ, ಬಟ್ ನಾವು 4 o'clock-ಗೆ ಬಂದ್ರೂ ನಮ್ದು ಅಪ್ಲಿಕೇಶನ್ ಫಾರ್ಮ್ ನಂಬರ್ 215. ಹಾಂ ಸರ್. ಆ್ಯಕ್ಚುಲಿ ನಮ್ಮ ನೈಬರ್ಸ್ಹುಡ್ ಎಲ್ಲ ಹೇಳಿದ್ರು ಇಲ್ಲಿ ತುಂಬ ಚೆನ್ನಾಗಿ ಬಂದರೆ ಮಕ್ಕಳು ಎಲ್ಲ ಥರ ಇಂಪ್ರೂವ್ ಆಗ್ತಾರೆ, ಕಾನ್ಫಿಡೆನ್ಸ್ ಬೂಸ್ಟ್ ಆಗುತ್ತೆ, ಸ್ಟೇಜ್ ಫಿಯರ್ ಹೋಗುತ್ತೆ, ಆ್ಯಂಡ್ ಅವ್ರ ಹತ್ರ ಏನಾದರೂ ಟ್ಯಾಲೆಂಟ್ ಇದ್ದರೆ ಅದನ್ನು ಅವ್ರು ಐಡೆಂಟಿಫೈ ಮಾಡಿ ಅದನ್ನು ಇಂಪ್ರೂವ್ ಮಾಡ್ತೀರಿ ಅಂತ ಹೇಳಿದರು. ಸೊ ಹಾಗಾಗಿ ನಮ್ಮ ಮಗುನೂ ಹಾಕಿದ್ರೆ ಚೆನ್ನಾಗಾಗ್ಬೋದು ಅಂತ ಒಂದು ಹೋಪ್ ಇಟ್ಕೊಂಡು ಸೇರಿಸ್ತಾ ಇದ್ದೀವಿ ಸರ್. ಥ್ಯಾಂಕ್ ಯು. ಅಲ್ಲ ಬೇಡ, ಅವ್ರು ಚೆನ್ನಾಗಿ ಮಾತಾಡ್ತಾರೆ. ಅವ್ರ ಹತ್ರಕ್ಕೆ ಹೋಗ್ತೀವಿ ನೆಕ್ಸ್ಟು. ನೀವು ಹೇಳಿ, ಏನಕ್ಕೋಸ್ಕರ? ಮಗನ್ ಜಾಯಿನ್ ಮಾಡಲಿಕ್ಕೆ ಅಂತ. ಹೌದಾ? ರಂಗಾಯಣಕ್ಕೆ ಏನಕ್ಕೆ ಜಾಯಿನ್ ಮಾಡಬೇಕು ಅಂತ? ಇಲ್ಲಿ ಒಂದು ಎನ್ವೈರ್ನಮೆಂಟ್ ಚೆನ್ನಾಗಿದೆ, ಪ್ಲಸ್ ಆರ್ಟಿಸ್ಟ್ಸ್ ಹೇಳ್ಕೊಡ್ತಾರೆ, ಡ್ರಾಮಾಸ್ನ ಲೈವ್ ಸ್ಟೇಜ್ ಪರ್ಫಾರ್ಮೆನ್ಸ್ ಕೊಡಿಸ್ತಾರೆ, ಪ್ಲಸ್ ಮಕ್ಕಳಿಗೆ ತುಂಬ ಖುಷಿಯಾಗಿ ಫ್ರೀಡಮ್ ಸಿಗುತ್ತೆ, ಕುಣ್ಕೊಂಡು ಆಟ ಆಡ್ಕೊಂಡು ಚೆನ್ನಾಗಿದೆ. ಎಷ್ಟು ವರ್ಷ ನಿಮ್ಮ ಪಾಪುಗೆ? 9 years. 9 years ಈಗ. ಇದೇ ಫಸ್ಟ್ ಟೈಮಾ ಇಲ್ಲ ಒಂದು ಮುಂಚೆ ಸೇರಿಸಿದ್ರಾ? ಮುಂಚೆ ಬಂದಿದ್ದಾನೆ. ಹೌದಾ? ಅವನೇ ಈ ಸಲನೂ ಜಾಯಿನ್ ಆಗ್ತೀನಿ ಅಂತ ಹೇಳಿ ಹಾಂ ಹಾಂ ಹಾಂ. ಇಲ್ಲಿ ಕಾಯ್ತಾ ಕೂತಿದ್ದೀವಿ ಅಪ್ಲಿಕೇಶನ್ಗೆ. ಓಕೆ, ಆಯ್ತು ಚಿನ್ನು. ಏನೇನು ಹೆಸರು? ತುಷಾರಣ. ಹಾಂ, ತುಷಾರಣ. ತುಷಾರಣ ಅಣ್ಣ ತುಷಾರ್. ಯಾವುದು? ತುಷಾರ್. ಎಷ್ಟನೇ ಕ್ಲಾಸು? ಅಣ್ಣ ಇವಾಗ 8th ಮುಗಿಸಿದ್ದೀನಿ, 9th ಇವಾಗ. ಈಗ 9th? ಎಷ್ಟು ಗಂಟೆಯಿಂದ ನಿಂತಿದ್ದೀವಿ ಅಪ್ಲಿಕೇಶನ್ ತಗೊಳಕ್ಕೆ? 5:30ಗೆ ಬಂದೆ. ನೆನ್ನೆ? ಇಲ್ಲ ಅಣ್ಣ, ಇವತ್ತು ಬೆಳಿಗ್ಗೆ 5:30ಗೆ ಬಂದಾ? ಬೆಳಿಗ್ಗೆ 5:30ಗೆ ಬಂದು ಸಂಜೆ ಬಂದ, ಬೆಳಗ್ಗೆ ಬಂದ. ಬೆಳಿಗ್ಗೆ 5:30ಗೆ. ಇದು ಎಷ್ಟು ವರ್ಷದಿಂದ ಸೇರಿಸ್ಕೊತಿದ್ಯಾ ರಂಗಾಯಣಕ್ಕೆ? 3ನೇ ವರ್ಷ. 3 ವರ್ಷದಿಂದ ಇಲ್ಲೇ ಇದೆಯಾ? ಸೀನಿಯರ್ ಅಣ್ಣ. ನೋಡಿ ಇವ್ನು ನಿಂತಾರನೇ ಅವನ ಸ್ವಲ್ಪ. ಅವನು ನಮ್ಮ ಅಣ್ಣ ತಂದಿರೋ ದುಂಡು ಅಂತ, ಇವರು ದುಂಡನ ತಮ್ಮ.
ಅದೇ ಸರ್. ಅದೇ ಹೆಸರು. ಅದಕ್ಕೆ ಫಸ್ಟ್ ಈಗ ಹೋದ ವರ್ಷ ಎಲ್ಲ ಏನು ಕಲಿತೆ? ಹೋದ ವರ್ಷ ಹಾಡು ಹಾಡ್ಸಿದ್ರು, ಡ್ಯಾನ್ಸು, ಅಲ್ಲಿ ಕುಕ್ಕರಳ್ಳಿ ಕೆರೆ ಕರ್ಕೊಂಡು ಹೋದ್ರು, ಫೈರ್ ಇಂಜಿನ್ ತರಿಸಿದ್ರು, ಹೋಲಿ ಆಡ್ಸಿದ್ರು, ಕಲರಿಂಗು, ಕ್ಲೇ, ಮಾಸ್ಕ್ ಮೇಕಿಂಗ್, ಆ ಥರ ಎಲ್ಲ ಪಾಟ್ ಮೇಕಿಂಗ್ ಎಲ್ಲ ಇತ್ತು. ಅದರ ಇಷ್ಟ ಡ್ರಾಮಾ ಮಾಡಿಲ್ವಾ? ಡ್ರಾಮಾ ಇತ್ತು. ಡ್ರಾಮಾ ಆಯ್ತಾ? ಡ್ಯಾನ್ಸು? ಡ್ಯಾನ್ಸ್ ಎಲ್ಲ ಹೇಳಿದಲ್ವ. ಡ್ರಾಮಾ ಮಾಡಿಸೋದು ಒಂದಿನ ಫುಲ್ ಮಾಡಿಸಿದ್ರು. ಆಮೇಲೆ ಅಷ್ಟೇ. ಅದು ಬಿಟ್ಟರೆ ಇನ್ನು ಅದು ಮುಂಚೆ ಬೇರೆ ಎಲ್ಲ ಹೇಳ್ಕೊಡ್ತಿದ್ರು. ಈಗ ಬೇರೆಯವ್ರನ್ನೆಲ್ಲ ಕರ್ಕೊಂಡು ಬರೋದು. ಮುಂದೆ ಫ್ಯೂಚರಲ್ಲಿ ಆ್ಯಕ್ಟರ್ ಆಗಬೇಕು ಅನ್ಕೊಂಡಿದ್ದೆ, ಏನು ಕತೆ? ಅಣ್ಣ ಇಲ್ಲ ಅಣ್ಣ, ಇದು ಫ್ರೆಂಡ್ಸು ಸೇರೋದಂತ. ನಿನ್ನ ಡ್ರೀಮ್ ಏನು? ಡ್ರೀಮ್ ಅಣ್ಣ ಇದು ಮ್ಯಾಥ್ಸ್ ಅಣ್ಣ, ಮ್ಯಾಥ್ಸ್ ಇಷ್ಟ. ಕೇಳಬೇಡ್ರಿ. ಮತ್ತೆ ಕಣ ಕೇಳೋದು. ಯಾರ ಜೊತೆ ಬಂದಿದ್ಯಾ? ಅಣ್ಣ ಅಪ್ಪ ಜೊತೆ ಬಂದೆ. ಅಪ್ಪ ಹೊರಗಡೆ ಇದ್ದಾರೆ, ಬಿಡಲಿಲ್ಲ. ಅದು ಒಬ್ಬರಿಗೆ ಒಂದೇ ಒಂದು ಅಪ್ಲಿಕೇಶನ್ ಅಂತ, ಅದಕ್ಕೆ ಬಿಡಲಿಲ್ಲ. ಅದಕ್ಕೆ ಒಬ್ಬನೇ. ಅಲ್ಲ, ನಿನ್ನ ಗುರಿ ಏನು? ಅಣ್ಣ ಇದು ಮ್ಯಾಥ್ಸ್ ಇಂಟ್ರೆಸ್ಟ್ ಇದೆ ಅಣ್ಣ. ಮ್ಯಾಥ್ಸು? ಹೌದು. 5ನೇ ತಾರೀಕು ಸಂಜೆ 5:15 ಕ್ಯೂ ನಿಂತಿರೋ ಜನಗಳು ಈಗ ಇವ್ರನ್ನ ಒಳಗಡೆ ರಂಗಾಯಣದ ಆವರಣದಲ್ಲಿ ಬಿಟ್ಟಿದ್ದಾರೆ. ಅಂದರೆ ಒಂದು 250 ಜನ ಈಗ ರಂಗಾಯಣದ ಕ್ಯಾಂಪಸ್ ಒಳಗಡೆ ನಿಂತಿದ್ದಾರೆ. ಯಾರ್ಯಾರು ಕ್ಯೂಗೆ ನಿಂತಿದ್ರು ತಮ್ಮ ತಮ್ಮ ಮಕ್ಕಳಿಗೆ ಫಾರಮ್ನ ತಗೊಳ್ಳೋಕ್ಕೆ, ಅಂಥ ಪೇರೆಂಟ್ಸ್ಗಳನ್ನೆಲ್ಲ ಈಗ ರಂಗಾಯಣದ ಒಳಗಡೆ ಹಾಕಿ ಗೇಟ್ನ ಕ್ಲೋಸ್ ಮಾಡಿದ್ದಾರೆ. ಯಾಕೆ ಅಂತಂದರೆ ಮತ್ತೆ ಇನ್ಯಾರು ಕೂಡ ಹೊರಗಡೆ ಬರಬಾರ್ದು, ಒಳಗಡೆಗೆ ಯಾರೂ ಬರಬಾರ್ದು, ಮತ್ತು ಅಲ್ಲಿ ಎಷ್ಟು ಅಪ್ಲಿಕೇಶನ್ ಇದೆಯೋ ಅಷ್ಟು ಅಪ್ಲಿಕೇಶನ್ ಮಾತ್ರ ಸಿಗೋದು ಅಂತ ಹೇಳಿ ಒಂದಷ್ಟು ಜನನ ಆಚೆ ನಿಲ್ಲಿಸಿದ್ದಾರೆ. ಆದರೂ ಕೂಡ ಆಚೆ ನಿಂತಿರೋರು ಎಕ್ಸ್ಟ್ರಾ ಒಂದು ಸಿಗ್ಬೋದೇನೋ, ಕಾಯ್ತೀವಿ ಸರ್ ಇನ್ನೂ ಒಂದು ಸ್ವಲ್ಪ ಹೊತ್ತು, ಇವರೆಲ್ಲ ತಗೊಂಡಾದ್ಮೇಲೆ ಎಕ್ಸ್ಟ್ರಾ ಏನಾದರೂ ಸಿಕ್ಕಿದ್ರೆ ನಮಗೆ ಕೊಡಿ ಅಂತ ಆಚೆ ರಂಗಾಯಣದ ಆಚೆ ಇನ್ನೂ ಒಂದಷ್ಟು ಜನ, ಅಂದರೆ ಒಂದು 30ರಿಂದ 40 ಜನ ಕಾಯ್ಕೊಂಡು ನಿಂತಿದ್ದಾರೆ. ನೋಡಿ, ಇವರೆಲ್ಲ ಬೆಳಗಿನ ಜಾವ ಅಷ್ಟೊತ್ತಿಗೆ ಬಂದಿದ್ದಾರೆ. ಇನ್ನು ಕೆಲವರು ಹಿಂದಿನ ದಿನವೇ ಬಂದು ಕಾಯ್ಕೊಂಡು ನಿಂತಿದ್ದಾರೆ. ಕಾರಂತ್ರೆ ಸರಿ, ಏನೋ ಇವಾಗ ಅಪ್ಲಿಕೇಶನ್ನ ಕೊಡಲಿಕ್ಕೆ ಶುರು ಮಾಡ್ತಾರೆ. ಶುರು ಮಾಡಿದ ತಕ್ಷಣ ಅಲ್ಲಿ ಯಾವ್ಯಾವ ರೀತಿ ಹೇಗೆ ಜನ ಕಿರ್ಚಾಡ್ತಾರೋ ನೋಡಬೇಕು. ಲಾಸ್ಟ್ ಇಯರು ಈ ಮಕ್ಕಳು ಚಿನ್ನರ ಮೇಳದಲ್ಲಿ ಭಾಗವಹಿಸಿ ಮತ್ತೆ ಈ ವರ್ಷವೂ ಕೂಡ ಸೇರ್ಕೋಬೇಕು ಅಂತ ಅಂದ್ಬಿಟ್ಟು ಬಂದಿದ್ದಾರೆ. ಮಕ್ಕಳ, ನಿಮ್ಮ ಹೋದ ವರ್ಷದ ಅನುಭವ ಹೇಳ್ರಪ್ಪ. ತುಂಬ ಚೆನ್ನಾಗಿತ್ತು. ಹಾಂ, ತುಂಬ ಆ್ಯಕ್ಟಿವಿಟೀಸು ಎಲ್ಲ ಚೆನ್ನಾಗಿತ್ತು. ಮತ್ತು ಇವಾಗ ತುಂಬ ಆ್ಯಕ್ಟಿವ್ ಇಲ್ಲದೆ ಇರೋರಿಗೆ ಇಲ್ಲಿ ಬಂದರೆ ತುಂಬ ಆ್ಯಕ್ಟಿವ್ ಸಿಗುತ್ತೆ. ಏನೇನು ಕಲಿತೆ ಹೋದ ವರ್ಷ? ತುಂಬಾ ಕಲ್ತಿದ್ದೀನಿ. ಡ್ರಾಮಾ, ಡೈಲಾಗು, ಆರ್ಟ್ ಮೇಕಿಂಗು ತುಂಬ ಕಲ್ತಿದ್ದೀನಿ. ಸಿಂಗಿಂಗು ಎಲ್ಲ ಕಲ್ತಿದ್ದೀನಿ. ಮತ್ತು ನೀನು? ಅಷ್ಟೇ ಚೆನ್ನಾಗಿತ್ತು. ತುಂಬ ಗುಡ್ ಎಕ್ಸ್ಪೀರಿಯನ್ಸ್ ಇತ್ತು. ತುಂಬ ಕಲ್ತ್ವಿ. ಮತ್ತು ಯಾವ ಸರ್ ಲಾಸ್ಟ್ ಟೈಮ್ ನಿಮ್ಗೆ ಹೇಳ್ಕೊಟ್ಟಿದ್ದು? ಕೌಶಿಕ್ ಸರ್. ಕೌಶಿಕ್ ಸರಾ? ಓಕೆ. ನಿನಗೆ? ಕೌಶಿಕ್ ಸರ್. ಹೌದಾ? ಡ್ರಾಮಾ ಹೇಳ್ಕೊಟ್ರ ಅವರು? ಡ್ರಾಮಾ ಹೇಳ್ಕೊಟ್ರು. ಏನು ಹೇಳ್ಕೊಟ್ರು ಅವರು? ಡ್ರಾಮಾದಲ್ಲಿ ಡೈಲಾಗ್ಸ್. ಹಾಂ, ಆಮೇಲೆ ಡೈಲಾಗ್ಸ್ ಮತ್ತು ಯಾವ ಥರ ಡ್ಯಾನ್ಸು? ಡ್ಯಾನ್ಸ್ ಹೇಳ್ಕೊಟ್ರಾ? ಮಾಸ್ ಮೇಕಿಂಗ್ ಮಾಡೋದು ಯಾರು ಹೇಳ್ಕೊಟ್ರು? ಮಾಸ್ ಮೇಕಿಂಗು ಮ್ಯಾಮ್ ಹೆಸರೇ ಮರ್ತೋಗಿದ್ದೀನಿ. ಓಕೆ. ಇವಾಗ ಫುಲ್ ಖುಷಿಯಾಗಿದ್ದೀರಾ? ಈ ವರ್ಷನೂ ಬರೋಕ್ಕೆ ಖುಷಿಯಾಗಿದ್ದೀರಾ ತುಂಬ? ಓಕೆ. ನಿಮ್ಮ ಹೆಸರು ಬಿಟ್ಟು? ಎಷ್ಟನೇ ಕ್ಲಾಸ್ ನೀವು? ಇಬ್ಬರು ಸಿಕ್ಸ್ತಾ? ನೀನು 6th? ಓಕೆ. ಹೋದ ವರ್ಷ ನೀನು ಮಾಡಿದ ನಾಟಕದ ಹೆಸರೇನಪ್ಪ? ಅದು ನೆನಪಿಲ್ಲ. ಇದು ಆಕ್ಚುಲಿ ಚೆನ್ನಾಗಿರೋದು. ಸಾಕು ಬಿಡು. ಮತ್ತೆ ನೀನು ಹೋದ ವರ್ಷ ಇಲ್ಲಿ ಏನೇನು ಕಲಿತೆ? ಹೋದ ವರ್ಷ ಮಾಸ್ಕ್ ಮೇಕಿಂಗ್, ಡ್ರಾಮಾ, ಡೈಲಾಗ್ಸು. ನೀನು ಹಿಂಗೆ ಯೋಚನೆ ಮಾಡ್ತಾಯಿದ್ರೆ ಅಪ್ಲಿಕೇಶನ್ ಎಲ್ಲ ಕೊಟ್ಬಿಡ್ತಾರೆ ಈ ವರ್ಷದ್ದು. ಪೇರೆಂಟ್ಸ್ಗಳಿಗೆ ರಂಗಾಯಣಕ್ಕೆ ತಮ್ಮ ಮಕ್ಕಳನ್ನ ಸೇರಿಸ್ಬೇಕು ಅಂತಂದ್ಬಿಟ್ಟು ಎಷ್ಟು ಆತುರ ಇದೆ ಅಂತಂದರೆ ನೋಡಿ. ನಿನ್ನೆ ಸಂಜೆ 5 ಗಂಟೆಯಿಂದ ಕ್ಯೂನ ಶುರು ಮಾಡಿದ್ದಾರೆ. 2 ಅವರ್ಗೆ ಒಂದ್ಸಲಿ ಅಟೆಂಡೆನ್ಸ್ ಹಾಕೊಂಡು ಪ್ರತಿಯೊಬ್ಬರು ಕ್ಯೂವಲ್ಲಿ ನಿಂತ್ಕೊಂಡಿರಲೇಬೇಕು. ಮತ್ತು ಅದೇ 2 ಅವರ್ ಫ್ರೀ ಕೊಡ್ತಾರೆ. ಆ 2 ಅವರಲ್ಲಿ ಆಚೆ ಈಚೆ ಬರ್ಬೋದು. 2 ಅವರ್ಗೆ ಒಂದು ಸಾರಿ ಅಟೆಂಡೆನ್ಸ್ ಹಾಕಿ ಅವರೇ ಕೂಡ ಶಿಸ್ತುಬದ್ಧವಾಗಿ ಬೆಳಗಿನ ಜಾವ 10 ಗಂಟೆವರೆಗೂ ಕೂಡ ನೀಟಾಗಿ ಶಿಸ್ತುಬದ್ಧವಾಗಿ ನಿಂತವ್ರೆ. ಇವರು ಮಕ್ಕಳುಗಳೆಲ್ಲ
ಒಂದು ಕಲೆ ಕಲೀಲಿ, ಆ್ಯಕ್ಟಿವಿಟಿ ಆಗಲಿ, ಕ್ರಿಯಾಶೀಲತೆ ಆಗಲಿ ಅನ್ನೋದು ಇವ್ರ ಆಸೆಗಳಾಗಿರ್ತದೆ. ಮತ್ತು ಒಂದಷ್ಟು ಜನ ಕೆಲವರು ಬಾಯಲ್ಲಿ ಕೇಳಿರ್ತಾರೆ ರಂಗಾಯಣ ತುಂಬ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು. ಇನ್ನೊಂದಷ್ಟು ಜನ ಲಾಸ್ಟ್ ಟೈಮ್ ನಾವು ಸೇರಿಸಿದ್ರಿ, ಈ ವರ್ಷವೂ ಸೇರಿಸ್ಬೇಕು, ಮಕ್ಳಿಗೆ ಒಂಚೂರು ಕ್ರೇಜು, ಹುಮ್ಮಸ್ಸು ಚೆನ್ನಾಗಿರುತ್ತೆ ಮತ್ತು ಆ್ಯಕ್ಟಿವ್ ಆಗಿರ್ತಾರೆ ಮಕ್ಕಳು ಅನ್ನೋ ಒಂದು ಆಶೆಯಿಂದ ಅವರು ತಮ್ಮ ಮಕ್ಕಳನ್ನ ರಂಗಾಯಣಕ್ಕೆ ಸೇರಿಸ್ತಿದ್ದಾರೆ. ನೋಡಿ, ಬೆಳಗ್ಗೆಯಿಂದ ಎಷ್ಟು ಕಷ್ಟಪಟ್ಟು ಅಪ್ಲಿಕೇಶನ್ ತಗೊಂಡು ತಮ್ಮ ಮಕ್ಕಳನ್ನ ಸೇರ್ಸೋಕ್ಕೆ ಕಾಯ್ತಾ ಇದ್ದಾರೆ. ಈಗ ಒಂದು ವಿಷ್ಣು ಮಗು ಹೆಸರು ಹೇಳಿ. ಮಗು ಹೆಸರು ವಿಷ್ಣು. ಸರ್ ಅಜು ಸರ್ ಬನ್ನಿ ಸರ್, ಸರ್ ಆ ಕಡೆ ಲಾಸ್ಟ್ ಕೊಟ್ಟಿದೆ ಸರ್. ಆ ಕಡೆ ನಿನ್ನೆ ಸಂಜೆ 5:15 ಬಂದು ಅಪ್ಲಿಕೇಶನ್ನ ಫಸ್ಟ್ನೇ ಫಾರ್ಮ್ ತಗೊಂಡಿರೋರು ಇವರು. ಅಣ್ಣ, ಕಂಗ್ರ್ಯಾಚುಲೇಷನ್, ಆಲ್ ದಿ ಬೆಸ್ಟ್ ಅಣ್ಣ. ಥ್ಯಾಂಕ್ ಯು ಸರ್. ಚೆನ್ನಾಗಿ ಸೇರಿಸಿ ನಿಮ್ಮ ಮಗುನ. ಮತ್ತು ಏನೇನು ಖುಷಿ ಆಯ್ತಿದಾ? ತುಂಬ ಖುಷಿ ಆಗುತ್ತೆ ಸರ್. ಮಕ್ಕಳಿಗೆ ಇದಕ್ಕಿಂತ ಬೇಕಾ? ಮಕ್ಕಳಿಗೆ ಒಳ್ಳೆ ಆಪರ್ಚುನಿಟಿ, ಒಳ್ಳೆ ಅವಕಾಶ ಸಿಕ್ಕಿದೆ. ಎಲ್ಲರೂ ಉಪಯೋಗಿಸ್ಕೋಬೇಕು, ಅದರಲ್ಲೂ ಪೇರೆಂಟ್ಸು ಮೇಯ್ನಾಗಿ. ಥ್ಯಾಂಕ್ ಯು ಸರ್. ಖುಷಿ ಆಯ್ತಾ ತಗೊಂಡಿದ್ದು? ಸೂಪರ್ ಸರ್. ರಾತ್ರಿ ಎಲ್ಲ ನಿದ್ಗೆಟ್ಟಿದ್ರಾ? ಎಲ್ಲ ನಿದ್ಗೆಟ್ಟೆ ತಗೊಂಡಿದ್ದಾಯ್ತು. ಥ್ಯಾಂಕ್ ಯು. ತೋರಿಸಿ ಅಪ್ಲಿಕೇಶನು. ಓಕೆ, ಇನ್ನೂ ಶುರು ಆಗೇ ಇಲ್ಲ. ಆಗಲೇ ಈ ಥರ ಆಟಗಳ ಹೊಡೆಯಪ್ಪ. ಇನ್ನೂ ಚಿನ್ನರ ಮೇಳ ಶುರು ಆಗಿಲ್ಲ ಕಣೋ. 14ರಿಂದ ಆಲೇ ಆಟ ಶುರು ಮಾಡ್ಕೊಬಿಟ್ಟವನೆ. ಅಪ್ಲಿಕೇಶನ್ ಸಿಕ್ಸುತ್ತೆ ಸರ್, ನೋಡಿದೆ ಸರ್. ಇದು ಅಪ್ಲಿಕೇಶನ್ ಒಂಥರ ಕಾನ್ವೊಕೇಶನ್, ಗೋಲ್ಡ್ ಮೆಡಲ್ ಏನಾದ್ರು ಡಾಕ್ಟರೇಟ್ ತಗೋತಾರಲ್ಲ, ಸರಿ ಸಮವಾಗಿದೆ. 7 ಗಂಟೆಗೆ ಬಂದಿದ್ದು. ಇದುವರೆಗೂ 30ನೇವನ್ ಹೆಸರಾಗಿ ಬಂದೆ, ಈಗ 18ನೇವನಾಗಿ ಬಂದಿದ್ದೀನಿ. ಸುಮಾರು ಜನ ಫಿಲ್ಟರ್ ಆಗಿದ್ದಾರೆ. ನೈಟ್ ಎಲ್ಲ ನಿದ್ಗೆಟ್ಟಿದ್ದೀನಿ. ಒಂದು 5 ಸರಿ 6 ಸರಿ ಲಿಸ್ಟ್ ಬರ್ದು ಕೊನೆಗೆ ಬೆಳಿಗ್ಗೆ 5 ಗಂಟೆ ಒಂದು 15 ನಿಮಿಷಕ್ಕೆ 250 ಜನ ಆದರು. ಒಂದು 6 ಗಂಟೆನಲ್ಲಿ ಒಂದು 10 ಜನ ಇದ್ದರು. ನಿನ್ನೆ ಸಂಜೆ ಬೆಳಿಗ್ಗೆ ನೈಟೆಲ್ಲ ಒಂದು 200 ಜನ ಆದರು. ಬೆಳಗಿನ ಜಾವ ಒಂದು 50 ಜನ ಸೇರಿದ್ರು. ಅಂತೂ ಸಿಕ್ಕಿದೆ. ಮೊದಲನೇ ಸರಿ ಚಿನ್ನರ ಮೇಲಕ್ಕೆ ನನ್ನ ಮಗಳನ್ನ ಸೇರಿಸ್ಬೇಕು ಅಂತ. ಆ್ಯಕ್ಚುಲಿ ಅವ್ರದ್ದು CBSE ಸ್ಕೂಲ್ ಸ್ಟಾರ್ಟ್ ಆಗಿದೆ. ಆದರೂ ಒಂದು ತಿಂಗಳು ಏನಾದರೂ ಮಾಡಿ ರಜೆ ಹಾಕ್ಸಿದ್ರು ಪರವಾಗಿಲ್ಲ, ಇಲ್ಲಿಗೆ ಸೇರಿಸ್ಬೇಕು, ಸ್ಕೂಲ್ಗಿಂತ ಕಲಿಯೋದು ಎಕ್ಸ್ಟ್ರಾ ಇಲ್ಲಿರುತ್ತಲ್ಲ ಅಂದ್ಬಿಟ್ಟು ನಾನು ಇಲ್ಲಿಗೆ ಸೇರ್ಸೋಕ್ಕೋಸ್ಕರ ಇದನ್ನು ತೊಗೊಂಡಿದ್ದೀನಿ ಸರ್. ಸೂಪರ್, ಥ್ಯಾಂಕ್ ಯು ಸರ್. ಅಂತೂ ಇಂತೂ ರಾತ್ರಿ ಎಲ್ಲ ಶ್ರಮ ಪಟ್ಟು ತಗೊಬಿಟ್ರಿ. ನಿದ್ದೆ ಕೆಟ್ಟು ಇದಕ್ಕೆ ಅಪ್ಲಿಕೇಶನ್ ಇವಾಗ ಸಿಕ್ತು. ತುಂಬ ಖುಷಿ ಆಗ್ತಾ ಇದೆ. ಮುಂದೆ ಮಗು ಆಟ ಆಡಿ ಇಲ್ಲಿ ನಿಮ್ಮ ಥರನೇ ಕಲಾವಿದೆ ಆಗಬೇಕು, ಆಗಲಿ, ಏನಾದರೂ ಸ್ಟೇಜ್ ಫಿಯರ್ ಎಲ್ಲ ಹೋಗ್ಲಿ. ಓಕೆ, ಸೇರಿಸ್ತಾ ಇದ್ದೀನಿ. ರಾತ್ರಿ ಎಲ್ಲ ಶ್ರಮ ಪಟ್ಟಿದ್ದಕ್ಕೆ ಸಿಗ್ತಾ ಇವಾಗ? ಓಕೆ, ಖುಷಿ ಆಯ್ತಾ? ಥ್ಯಾಂಕ್ ಯು ಮೇಡಮ್. ತೋರಿಸಿ ಅಪ್ಲಿಕೇಶನು. ಖುಷಿ ಆಯ್ತಾ ತಗೊಂಡಿದ್ದಕ್ಕೆ? ಏನನ್ನಿಸ್ತಿದೆ? ಆಮೇಲೆ ಇದು ಆಕ್ಚುಲಿ ಚೆನ್ನಾಗಿರೋದು. ನೀವು ರಾತ್ರಿ ಎಲ್ಲ ಕಾದಿದ್ದಕ್ಕೂ ಅಪ್ಲಿಕೇಶನ್ ಸಿಕ್ತು, ಖುಷಿ ಆಗ್ತಿದೆ. ಓಕೆ, ಮೈಸೂರಿನಾ? ಮೈಸೂರೇನೆ. ಕರ್ಕೊಂಡು ಬನ್ನಿ ಹುಡುಗರನ್ನ. ಮೇಡಮ್ ರಾತ್ರಿ ಎಲ್ಲ ವೆಯ್ಟ್ ಮಾಡಿದ್ವಿ, ಅಪ್ಲಿಕೇಶನ್ ಸಿಕ್ತು, ತುಂಬ ಖುಷಿ ಆಗ್ತಾಯಿದೆ. ಹೌದು, ಎಷ್ಟು ಗಂಟೆಯಿಂದ ವೆಯ್ಟ್ ಮಾಡಿದ್ರಿ? ನೆನ್ನೆ 7:30 ಓ, ಥ್ಯಾಂಕ್ ಯು. ಖುಷಿ ಆಯ್ತಾ ಸಿಕ್ಕಿದ್ದಕ್ಕೆ ಅಪ್ಲಿಕೇಶನು? ತುಂಬ ಖುಷಿ ಆಯಿತು ಸರ್. ಏನಂತೀರಿ? ನೈಟ್ 8 ಗಂಟೆಯಿಂದ ವೆಯ್ಟ್ ಮಾಡಿದ್ದು ಸಾರ್ಥಕ ಆಯಿತು ಅಂತ ಓಕೆ ಸರ್, ಖುಷಿ ಆಯ್ತಾ ತಗೊಂಡಿದ್ದಕ್ಕೆ? ಬನ್ನಿ ಸರ್, ನೀವು ಬಂದು ನಿಂತ್ಕೊಳ್ಳಿ ಸರ್. ತುಂಬ ಖುಷಿ ಆಯಿತು, ತುಂಬ ಎಕ್ಸೈಟ್ಮೆಂಟ್ ಇದೆ. ಈ ಥರ ಕಂಟಿನ್ಯೂ ಮಾಡೋಕ್ಕೆ ಎಲ್ಲರಿಗೂ ಅವಕಾಶ ಸಿಕ್ತು. ಹೌದಾ, ನೀವೇನಂತೀರಿ? ಭಾಳ ಖುಷಿ ಆಯಿತು ಸರ್. ನಾವು ಇದು 2ನೇ ವರ್ಷದ್ದು. ನಮ್ಮ ಮಗ ಮಾತಾಡೋಕ್ಕೆಲ್ಲ ಒಂದು ಸ್ವಲ್ಪ ಭಯ ಪಡೋನು, ಸ್ಟೇಜ್ ಫಿಯರ್ ಇರೋದು.
ಇವಾಗ ತುಂಬ ಚೆನ್ನಾಗಿ ಮಾತಾಡ್ತಾನೆ. ಇದೇ ಥರ ರಂಗಾಯಣದಲ್ಲಿ ಚೆನ್ನಾಗಿ ನಡ್ಕೊ ಹೋಗ್ಲಿ, ಖುಷಿ ಆಯ್ತದೆ. ತುಂಬ ಚೆನ್ನಾಗಿದೆ ಸರ್. ಮೈಸೂರಲ್ಲಿ ಇರೋರಂತೂ ಮ್ಯಾಕ್ಸಿಮಮ್ಮು ಎಲ್ಲರೂ ರಂಗಾಯಣಕ್ಕೆ ಚಿಣ್ಣರ ಮೇಳಕ್ಕೆ ಹಾಕೋದು ಭಾಳ ಬೆಸ್ಟು, ಎಲ್ಲರೂ ವೇಸ್ಟ್. ಓಕೆ, ಖುಷಿ ಆಯ್ತಾ? ಹಾಂ ಸರ್, ಖುಷಿ ಅಪ್ಲಿಕೇಶನ್ ತೊಗೊಂಡಿದ್ದಕ್ಕೆ? ಹೌದು ಸರ್, ಖುಷಿ ಆಯಿತು. ಖುಷಿ ಆಯ್ತಾ ಫಾರಮ್ ಇಸ್ಕೊಂಡಿದ್ದಕ್ಕೆ? ಖಂಡಿತ. ಎಷ್ಟು ಗಂಟೆಲಿ ನಿಂತಿದ್ರಿ ಕ್ಯೂಗೆ? ರಾತ್ರಿ 9:30 ಬಂದಿರೋದು. ರಾತ್ರಿ 9:30ಇಂದ? ಹಾಂ. ಬಾ, ಓಕೆ, ಫಾರಮ್ ತೋರಿಸಿ. ಥ್ಯಾಂಕ್ ಯು. ಎಷ್ಟು ಗಂಟೆಗೆ ಬಂದು ನಿಂತ್ಕೊಂಡ್ರಿ ಕ್ಯೂಗೆ? ನೈಟ್ 10:30. ಹಾಂ, ಚೆನ್ನಾಗಿ ಅನಿಸ್ತು. ಹೌದಾ? ಇಸ್ಕೊಂಡ್ರಾ ಅಪ್ಲಿಕೇಶನ್? ಇಸ್ಕೊಂಡ್ರಾ? ಖುಷಿ ಆಯ್ತಾ? ಖುಷಿ ಆಯಿತು. ಓಕೆ, ಏನು ಹೇಳ್ತೀರಿ? ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಎಕ್ಸ್ಪೀರಿಯೆನ್ಸ್ ತುಂಬ ಚೆನ್ನಾಗಿತ್ತು, ಅನುಭವ ಚೆನ್ನಾಗಿತ್ತು. ನಿನ್ನೆ ನೈಟಿಂದ ಹಾಂ, ಎಲ್ಲ ಹೊಸಕರು ತುಂಬ ಕುತೂಹಲದಿಂದ ಇದ್ದರು, ಮಕ್ಕಳು ಸಹ ಆಟ ಆಡ್ಕೊಂಡಿದ್ರು, ನೋಡಿ ಖುಷಿ ಆಯಿತು. ಓಕೆ, ಬಂದು ಜಾಯಿನ್ ಮಾಡಿ. ವರ್ಷ ಎಲ್ಲ ಬಂದು ವಿಸಿಟ್ ಮಾಡಿ ಅಂತ ಹೇಳ್ತೀನಿ. ಓಕೆ, ತಗೊಂಡ್ರಾ? ತಗೊಂಡಾಯ್ತು, ಅಟ್ ಲಾಸ್ಟ್ ಕಂಪ್ಲೀಟೆಡ್. ಬ್ಯಾಂಕಲ್ಲಿ ಅಂದರೆ HDFC ಬ್ಯಾಂಕಲ್ಲಿ ನಾಳೆ ಸರ್, ಏನು ಅನ್ನಿಸ್ತಿದೆ ಸರ್? ಏನು ಅನ್ಸುತ್ತೆ, ಕಷ್ಟಪಟ್ಟು ಅಪ್ಲಿಕೇಶನ್ ಫಾರ್ಮ್ ತಗೊಂಡಿದ್ದೀವಿ. ಹೌದಾ? ರಾತ್ರಿ ಎಲ್ಲ ನಿದ್ದೆ ಕೆಟ್ಟು ಫುಲ್ ಹ್ಯಾಪಿ, ಜಾಲಿಯಾಗಿದ್ದೀರಾ? ಹ್ಯಾಪಿಯಾಗಿ ಇರ್ಬೇಕಂತಾನೆ ಬಂದಿದ್ದಲ್ಲ. ಈ ಥರ ಎಕ್ಸ್ಪ್ರೆಷನ್ ನೋಡಿರಲಿಲ್ಲ ಇಷ್ಟು ಜನರಲ್ಲಿ. ಥ್ಯಾಂಕ್ ಯು. ಏನದು, ಏನು ಹೇಳಿ, ಹೆಂಗೆ ಸಮಾಚಾರ? ಹಿಂಗೆ ಚೆನ್ನಾಗಿದೆ, ಮಕ್ಕಳೆಲ್ಲ ಒಂದು ಒಳ್ಳೆ ರೀತಿಯಿಂದ ಕಲೀಲಿಕ್ಕೆ ಬರ್ತಾರೆ. ಚಿಣ್ಣರ ಮೇಳ ಈ ವರ್ಷದ 2025ನೇ ಇಸ್ವಿದು ಚಿಣ್ಣರ ಮೇಳ ಯಶಸ್ವಿ ಆಗಲಿ ಅಂತೇಳಿ ನಾವು ನಮ್ಮ ಮಕ್ಕಳನ್ನ ಇಲ್ಲಿಗೆ ಸೇರಿಸ್ತಾ ಇದ್ದೀವಿ. ಮಕ್ಕಳಲ್ಲಿ ಒಂದು ಹೊಸ ಉತ್ಸಾಹ ಮತ್ತು ಹೊಸ ಹುರುಪು ಮತ್ತು ರಜೆನ ಜಾಲಿಯಾಗಿ ತುಂಬ ಎಂಜಾಯ್ ಮಾಡಿಕೊಂಡು ಡ್ರಾಮಾ ಎಲ್ಲ ಕಲ್ತ್ಕೊಂಡು ಮಾಡ್ತಾರೆ. ನಾನು ಶಿವು ಅಂತೇಳಿ ಮೈಸೂರು ಆರ್ಟಿಸ್ಟ್. ಓ, ಥ್ಯಾಂಕ್ ಯು. ಯಾವ ಆರ್ಟಿಸ್ಟ್ ಸರ್ ನೀವು? ಪೇಂಟಿಂಗ್. ಎಷ್ಟು ಗಂಟೆಯಿಂದ ಸರ್ ಕ್ಯೂ? ಸರ್ ಒಂದು 10:30 ಬಂದ್ವಿ. ಹಾಂ, ಬೆಳಿಗ್ಗೆನಾ? ನೈಟು ಸರ್, ನೆನ್ನೆ ನೈಟ್. 10:30 ಇನ್ನೂ ಆಗಿಲ್ಲ, ಬೆಳಿಗ್ಗೆ ನೈಟ್ 10:30 ಬಂದ್ವಿ. ಇದು ತೊಗೊಂಡಿದ್ದಕ್ಕೆ ಇವಾಗ ಖುಷಿ ಆಗ್ತಾ ಇದೆ. ಓಕೆ, ಸೂಪರ್ ಆಗಿದೆ ಸರ್. ನನ್ನ ಮಕ್ಕಳಿಗೆ ಇನ್ನು ಒಂದು ತಿಂಗಳು ಫುಲ್ ಎಂಜಾಯ್ ಮಾಡ್ತಾರೆ. ಈ ಅಟ್ಮಾಸ್ಫಿಯರ್ ಸೂಪರ್ ಆಗಿದೆ. ಥ್ಯಾಂಕ್ ಯು. ಓಹೋ ಸರ್, ಯಜಮಾನರು ನಿಂತಿದ್ರಾ ಕ್ಯೂಗೆ? ಮಕ್ಕಳಿಗೋಸ್ಕರ ಬೆಳಗ್ಗೆ ಜಾವ 11 ಗಂಟೆಗೆ ಬಂದವರು. 11 ಗಂಟೆಯಿಂದನಾ? ರಾತ್ರಿ 11 ಗಂಟೆಯಿಂದ ಇಲ್ಲೇ ಮಲಿಕೊಂಡಿದ್ದು? ಮನೆಗಿಲ್ಲ, ನಿದ್ದೆಲ್ಲಿ ಬಂದವು. ನಿದ್ದೆ ಬರಲ್ಲ ಸರ್. ಹೌದಾ? ತಗೊಂಡ್ರೆ ಅಪ್ಲಿಕೇಶನ್? ಹಾಂ, ಥ್ಯಾಂಕ್ ಯು ಸರ್. ಸರ್, ತುಂಬ ಖುಷಿಯಾಗಿದ್ದೀರಾ ಸರ್? ಖುಷಿಯಾಗಿದ್ದೀನಿ. ಮಕ್ಕಳಿಗೆ ಒಂದು ಒಳ್ಳೆಯ ಒಂದು ಅಭಿವೃದ್ಧಿ, ಒಂದು ಆಟ ಪಾಠ ಎಲ್ಲ ಸಿಗುತ್ತೆ. ಬಹುರೂಪಿ ಮತ್ತು ರಂಗಾಯಣದಲ್ಲಿ ಕಲಿಯುವಷ್ಟು ತುಂಬ ಇದೆ, ಅದಕ್ಕೋಸ್ಕರ ನಾವು ಇಲ್ಲಿ ಸೇರ್ತಾ ಇರೋದು. ಸೊ ಎಲ್ಲ ಮಕ್ಕಳಿಗೂ ಒಳ್ಳೇದಾಗಲಿ. ಓಕೆ ಸರ್, ಎಷ್ಟು ಗಂಟೆ ನಿಂತಿದ್ರಿ ಕ್ಯೂನ? ನಾವು 12:30 ನೈಟಾ? ಹಾಂ. ಓ, ಥ್ಯಾಂಕ್ ಯು. ಮಕ್ಕಳಿಗೋಸ್ಕರ. ಸರ್, ಏನಿಲ್ಲ ಸರ್, ನಿನ್ನೆ ನೈಟ್ ಬಂದ್ವಿ. 11:30 ಬಂದ್ವಿ. ನಾವು ಬಂದಾಗಲೇ ನಮ್ಮದು 156 ಓಕೆ ಏನು ಟೋಕನ್ ನಂಬರು. ಅದು ಎಲ್ಲ ನೇಮ್ ಬರ್ಸ್ಬಿಟ್ಟು ಹೊರಟೋಗೋರು. ಫಿಲ್ಟ್ರ್ ಆಗಿ 126 ಬಂತು. 40 ಮೆಂಬರ್ಸ್ ಫಿಲ್ಟರ್ ಆದರು. ಮತ್ತೆ ಏನು ಕ್ರೌಡ್ ಆಯಿತು. 5 ಗಂಟೆಗೆ 250 ಕ್ಲಿಯರ್. ಓಕೆ, ಇನ್ನು 5 ಗಂಟೆ ಮೇಲೆ ಯಾವುದು ನಂಬರ್ಗೆ ಏನು ಬರ್ಕೊಳ್ಳಿಲ್ಲ, ಕ್ಲಿಯರ್ ಆಯಿತು. ಬರ್ಕೊಂಡಿದ್ದಾರೆ, ಅಡಿಷನಲ್ ಬರ್ಕೊಂಡಿದ್ದಾರೆ. ಅವ್ರನ್ನೆಲ್ಲ ಗೇಟಿಂದ ಹೊರಗಡೆ ಇದ್ದಾರೆ. ಸೊ 250 ಮೆಂಬರ್ಸ್ ಒಳಗಡೆ ಬಿಟ್ಟಿದ್ದಾರೆ. ಇನ್ ಕೇಸ್ ಅಪ್ಲಿಕೇಶನ್ ಆದರೂ ಉಳಿದ್ರೆ ಅವ್ರಿಗೆ ಚಾನ್ಸಸ್ ಇರ್ತದೆ. ಮೇ ಬಿ ಡೌಟು ಉಳಿಯೋದು, ಯಾಕಂದ್ರೆ ಇಲ್ಲಿವರೆಗೆ ನನಗೆ 126 ಇತ್ತು, 126 ಸಿಕ್ಕಿದೆ ಫಾರ್ಮು. ಸೊ ಹಂಗಾಗಿ ಯಾರು ಅಲ್ಲಿ ಮಿಸ್ ಆಗಿಲ್ಲ, ಮೇ ಬಿ ಮಿಸ್ ಆಗೋದಿಲ್ಲ. ಎಲ್ಲರೂ ಇದ್ದಾರೆ, ಯಾಕಂದರೆ ಎಲ್ಲರೂ ತುಂಬ ಇದಕ್ಕೋಸ್ಕರ ರಾತ್ರಿಯಿಂದ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಕಾದಿದ್ದಾರೆ. ಮಕ್ಕಳಿಗೊಂದು ಒಳ್ಳೆ ಎಂಟರ್ಟೈನ್ಮೆಂಟ್ ಇರ್ತದೆ, ಜೊತೆಗೆ ಕಲಿಯುವಂಥದ್ದು 108 ಇರ್ತದೆ ಇಲ್ಲಿ, ಬೇರೆ ಕಡೆದು ಇಲ್ಲಿ ಕಂಪೇರ್ ಮಾಡಿದಾಗ. ಸೊ ಇದು ಪಾಸಿಟಿವ್ ಜಾಸ್ತಿ ಇದೆ, ಪಾಸಿಟಿವ್ನೆಸ್. ಸೊ ತುಂಬ ಚೆನ್ನಾಗಿದೆ. 2 ಇಯರ್ಸಿಂದ ನನ್ನ ಮಗ ಬರ್ತಾ ಇದ್ದಾನೆ, ಭಾರಿ ಚೆನ್ನಾಗಿ ಮಾಡ್ತಾ ಇದ್ದಾನೆ. ಥ್ಯಾಂಕ್ ಯು. 11 ಗಂಟೆ ಆಯಿತು. ಮೈಸೂರು ರಂಗಾಯಣದಲ್ಲಿ ಅಪ್ಲಿಕೇಶನ್ ಎಲ್ಲ ಕ್ಲೋಸ್ ಆಯಿತು. ಅಪ್ಲಿಕೇಶನ್ನ ತಗೊಂಡೋಗಿರುವಂತಹ ಎಲ್ಲ ಪೇರೆಂಟ್ಸ್ಗಳು ನಮ್ಮ ರಂಗಾಯಣದ ನಿರ್ದೇಶಕರ ಹೆಸರಿಗೆ DDನ ತಗೊಂಡು 3,500 ರೂಪಾಯಿನ ಪೇ ಮಾಡಬೇಕು. 14ನೇ ತಾರೀಕಿಂದ ಶುರು ಆಗುತ್ತೆ ಕ್ಲಾಸು. 16ನೇ ತಾರೀಕಿಂದ ಒಂದು ತಿಂಗಳವರೆಗೂ ಇರುತ್ತೆ. ಮಕ್ಕಳಿಗೆ ಡ್ಯಾನ್ಸು, ಡ್ರಾಮಾ, ಆ್ಯಕ್ಟಿವಿಟಿ, ಪೋಟ್ರಿ ಮಾಡೋದು ಮತ್ತು ಅವ್ರದ್ದು ಸ್ಕಿಲ್ ಡೆವಲಪ್ಮೆಂಟು ಫುಲ್ ಎಲ್ಲ ಒಂದು ಒಟ್ಟಾರೆಯಾಗಿ ಪೇರೆಂಟ್ಸ್ಗಳದ್ದೆಲ್ಲ ಮನಸ್ಸಲ್ಲಿ ಏನು ಅಂತಂದರೆ ನನ್ನ ಮಕ್ಕಳು ಕ್ರಿಯಾಶೀಲರಾಗಲಿ, ಒಂದು ಈ ಅಟ್ಮಾಸ್ಫಿಯರ್ ಇದೆಯಲ್ಲ, ಈ ವಾತಾವರಣದಲ್ಲಿ ಬೆಳೀಲಿ, ತುಂಬ ಒಂದಷ್ಟು ಜನ ನಮ್ಮ ಮಕ್ಕಳು ತುಂಬ ಮಕ್ಕಳ ಜೊತೆ ಬೆರೀಲಿ,
ಮತ್ತು ಕೆಲವೊಂದು ಮಕ್ಕಳು ಮನೇಲಿ ಜಾಸ್ತಿ ಮಾತಾಡ್ತಿರಲ್ಲ, ಇಲ್ಲಿ ಬಂದು ಫ್ರೆಂಡ್ಸ್ಗಳ ಜೊತೆ ಸೇರಿ ಆಟ ಆಡಲಿ, ಪಾಠ ಕಲೀಲಿ ಅಂತ ಅಂದ್ಬಿಟ್ಟು ಸೇರಿಸಿ ಅವ್ರವ್ರ ಮನಸ್ಥಿತಿಗಳನ್ನ ಮಾತುಗಳನ್ನೆಲ್ಲ ನಾನು ಇಲ್ಲಿ ಕೇಳಿಸ್ದೆ. ಇದರಿಂದಾಗಿ ಒಟ್ಟಿನಲ್ಲಿ ಈ ವರ್ಷದ ಚಿನ್ನರ ಮೇಳ 2025 ತುಂಬ ಯಶಸ್ವಿಯಾಗಿ ಆಗಲಿ. ಬಟ್ ಆದರೆ ಈಗ ತುಂಬ ಚೆನ್ನಾಗಿ ಗಮ್ಮಿ ಇದ್ದರು. ನಾವು ನೋಡ್ದಂಗೆ ಲಾಸ್ಟ್ ಟೈಮೆಲ್ಲ 300-350 ಜನ ಹುಡುಗರುಗಳು ಇರ್ತಿದ್ರು, ಈ ಸಲ 250 ಆಗಿದೆ. ಓಕೆ, ಇನ್ನು ನೆಕ್ಸ್ಟ್ ವರ್ಷ ಜಾಸ್ತಿ ಆಗ್ತಾ ಹೋಗಲಿ, ಇದೇ ರೀತಿ ಒಂದಷ್ಟು ಚೆನ್ನಾಗಿರೋ ಕೆಲಸಗಳನ್ನ ಮಾಡ್ತಾ ಇರಲಿ ಅಂತ ಕೇಳ್ತಾ ಇದ್ದೀನಿ. ಇವತ್ತಿಗೆ ಬ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಇದೇ ರೀತಿ ಕಲಾಚಂದನ 143 ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್.